ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು. ನೋಡಿ, ಸಿಂಹರಾಶಿಯವರ ಮಾರ್ಚ್ ತಿಂಗಳ ಫಲಾನುಫಲ ಯಾವ ರೀತಿ ಇದೆ ಅನ್ನೋಂಥದ್ದನ್ನು ನಾನು ಸಂಪೂರ್ಣವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವೀಕ್ಷಕರೇ, ನೀವು ಮೊದಲನೇದಾಗಿ ನೀವಿನ್ನೂ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮ್ಮ ಸಿಂಹ ರಾಶಿಯಲ್ಲಿ ಇರತಕ್ಕಂತಹ ಸ್ನೇಹಿತರು ಕೂಡ ಶೇರನ್ನು ಮಾಡಿ. ವೀಕ್ಷಕರೇ ಬನ್ನಿ, ಹಾಗಾದರೆ ನೋಡಿ, ಮಾರ್ಚ್ ತಿಂಗಳ 2026 ಸಿಂಹ ರಾಶಿಯವರ ಗ್ರಹಗತಿಗಳು ಫಲಾನುಫಲಗಳು ಯಾವ ರೀತಿ ಇದೆ ಅನ್ನೋವಂಥದ್ದನ್ನು ಒಂದು ಸರಳವಾಗಿ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ತಿಂಗಳಲ್ಲಿ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವರು ನಿಧಾನವಾಗಿ ತಮ್ಮ ಸಮಸ್ಯೆಗಳು ಬಗೆಹರಿಯಲಿವೆ. ನಿಮ್ಮ ಯಾವುದಾದ್ರೂ ಒಂದು ಹಳೆಯ ಸಮಸ್ಯೆಗಳು, ಹಳೆಯ ತೊಂದರೆಗಳು ಏನಾದರೂ ಇದ್ದಂಥದ್ದಾಗಿದ್ದರೆ ಅವು ನಿಧಾನವಾಗಿ ನಿಮಗೆ ಅದು ಬಗೆಹರಿಯುತ್ತಾ ಹೋಗುತ್ತೆ. ಈ ನ್ಯಾಯಾಲಯ ಮತ್ತು ಆಸ್ಪತ್ರೆಗಳಿಗೆ ತಿರುಗಾಡೋಂಥದ್ದು ಒಂದು ಸ್ವಲ್ಪ ನಿಮಗೆ ಈ ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಇರುವಂತಹ ಸ್ವಲ್ಪ ಚಾನ್ಸಸ್ಗಳು ಇರ್ತದೆ. ನಿಮ್ಮ ಆರ್ಥಿಕ ವಿಚಾರಕ್ಕೆ ಬಂದರೆ ನೀವು ಆರ್ಥಿಕ ತಜ್ಞರೊಡನೆ ನೀವು ಸಮಾಲೋಚನೆಯನ್ನು ಮಾಡಿ ನೀವು ಮುಂದುವರೆದರೆ ಖಂಡಿತವಾಗಲೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಅನ್ನೋಂಥದ್ದನ್ನು ನಾನು ತಿಳಿಸ್ಕೊಡ್ತೀನಿ. ಆಯಿತಾ? ದುಡುಕಬೇಡಿ. ಖರ್ಚನ್ನು ಮಾಡಬೇಕಾದ್ರೆ ಮತ್ತು ಆದಾಯ ನಿಮಗೆ ಬಂದಾಗ ಯಾವ ರೀತಿಯಾಗಿ ಅದನ್ನು ಜಾಣ್ಮೆಯಿಂದ ಉಪಯೋಗಿಸಬೇಕು ಅನ್ನೋಂತಹದ್ದನ್ನು ನಿಮ್ಮ ಒಂದು ಆರ್ಥಿಕ ತಜ್ಞರೊಡನೆ ನೀವು ಸಮಾಲೋಚನೆ ಮಾಡಿ ಮುಂದುವರೆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳ ಉತ್ತಮವಾಗಿ ಇರ್ತದೆ. ವೀಕ್ಷಕರೇ ನೋಡಿ, ಹಾಗೆಯೇ ಸರ್ಕಾರಿ ಕೆಲಸಗಳು ಏನಾದರೂ ನಿಮ್ಮದು ಪೆಂಡಿಂಗ್ ಇದ್ದರೆ, ಆಯಿತಾ, ಕಚೇರಿಗಳಿಗೆ ಏನಾದರೂ ಓಡಾಟ ಮಾಡಿ ಸಾಕಾಗಿತ್ತು, ಏನಪ್ಪ ಇದು ಒಟ್ಟು ಸರ್ಕಾರದಿಂದ ಏನೋ ಒಂದು ನಮಗೆ ಒಂದು ಯಾವುದೇ ಥರದ್ದು ಒಂದು ಸವಲತ್ತಾಗಲಿ, ಏನೋ ಒಂದು ಆಗಬೇಕು, ಸರ್ಕಾರದಿಂದ ನಮಗೆ ಕೆಲಸ ಆಗಬೇಕು ಅನ್ನೋಂಥದ್ದು ಏನಾದರೂ ಪೆಂಡಿಂಗ್ ಏನಾದರೂ ಅಂಥದ್ದು ಏನಾದರೂ ಇದ್ದರೆ ನಿಮಗೆ ಈ ತಿಂಗಳಲ್ಲಿ ನಿಮಗೆ ಸರ್ಕಾರಿ ಕೆಲಸಗಳೆಲ್ಲ ಪೂರ್ಣ ಆಗುವಂಥ ಒಂದು ಚಾನ್ಸಸ್ ನಿಮಗೆ ಸಿಗುತ್ತೆ. ವೀಕ್ಷಕರೇ ನೋಡಿ, ಧನ ನಷ್ಟ, ಕುಟುಂಬದ ಹಿರಿಯರ ಆರೋಗ್ಯ ಸಮಸ್ಯೆ, ಯಾವುದೇ ಕಾರಣವಿಲ್ಲದೆ ಸಮಸ್ಯೆಯಲ್ಲಿ ಸ್ವಲ್ಪ ಸಿಲುಕುವಂತಹ ಒಂದು ಚಾನ್ಸಸ್ ಇರ್ತದೆ. ಧನ ನಷ್ಟ ಆಗುವಂಥ ಒಂದು ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಕಿರಿಕಿರಿಗಳಾಗುವಂಥದ್ದು ಸ್ವಲ್ಪ ಚಾನ್ಸಸ್ಗಳಿರ್ತದೆ. ಈ ತಿಂಗಳ ಅಂತ್ಯ ಅಂದರೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸು, ಧನಲಾಭ, ಕುಟುಂಬದಲ್ಲಿ ಸಂತಸ ಮತ್ತು ನಿಮ್ಮ ಹಿರಿಯ ಅಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಆಗುವಂತಹ ಒಂದು ಚಾನ್ಸಸ್ಗಳು ಸ್ವಲ್ಪ ನಿಮಗೆ ಇರ್ತದೆ. ವೀಕ್ಷಕರೇ ಹಾಗೆಯೇ ನೋಡಿ, ಬಹಳ ಮುಖ್ಯವಾಗಿ ನೀವು ಕೇರ್ ಮಾಡಬೇಕಾಗಿರೋಂತಹ ವಿಚಾರ, ಸ್ವಲ್ಪ ಗುಪ್ತ ಶತ್ರುಗಳಿಂದ ನೀವು ಸ್ವಲ್ಪ ಬಹಳ ಜಾಗರೂಕತೆಯಿಂದ ಇರಬೇಕಾಗಿರೋದು ಬಹಳ ಒಳ್ಳೆಯದು. ವೀಕ್ಷಕರ, ಗುಪ್ತ ಶತ್ರುಗಳು ಅಂದರೆ ನಿಮ್ಮ ಎದುರುಗಡೆನೇ ಇದ್ದು ಚೆನ್ನಾಗಿ ಮಾತಾಡಿಕೊಂಡು ನಿಮ್ಮ ಜೊತೆನೇ ತಿಂದು ನಿಮ್ಮ ಜೊತೆನೇ ಉಂಡು ಎಲ್ಲ ಚೆನ್ನಾಗಿರ್ತಾರೆ, ಬಟ್ ನಿಮ್ಮ ಬೆನ್ನು ಹಿಂದೆ ಕೆಲವೊಂದು ಪಿತೂರಿಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಗುಪ್ತ ಶತ್ರುಗಳಿಂದ ಸ್ವಲ್ಪ ಬಹಳಷ್ಟು ನೀವು ಜಾಗೃತಿಯನ್ನು ವಹಿಸಿ ಅವ್ರ ಮೇಲೆ ನಿಗಾ ಇಟ್ಟು ನೀವು ಮುಂದುವರೆದ್ರೆ ಗ್ಯಾರಂಟಿ ನಿಮಗೆ ಯಾವುದೇ ಥರದ್ದು ಅಡೆತಡೆಗಳಾಗೋದಿಲ್ಲ. ನಿಮಗೆ ಈ ಮಾರ್ಚ್ ತಿಂಗಳಲ್ಲಿ ಕೆಲವೊಂದು ನಿಮಗೆ ನಿಮ್ಮ ಮನಸ್ಸಿಗೆ ಹಿಡಿಸೋಕ್ಕೆ ಆಗದಲೇ ಇರುವಂತಹ ಒಂದು ಕೆಲವೊಂದು ಘಟನೆಗಳು ಸಂಭವಿಸುವಂತಹ ಒಂದು ಜಾಗೃತಿ ಇದೆ. ಕುಟುಂಬದ ಹಿರಿಯರಿಗೆ ಆಸ್ಪತ್ರೆಗಳಿಗೆ ಓಡಾಡುವಂತಹ ಒಂದು ಸ್ವಲ್ಪ ಅವರಿಗೆ ಅನಾರೋಗ್ಯದ ಕಾಟಗಳು ಸ್ವಲ್ಪ ಹಿರಿಯರಿಗೆ ಆಗಂಥ ಒಂದು ಚಾನ್ಸಸ್ ಇರ್ತದೆ. ವೀಕ್ಷಕರೇ, ನಿರುದ್ಯೋಗಿಗಳಿಗೆ ಉದ್ಯೋಗದ ಲಾಭ, ಖರ್ಚು ಮಾಡಿದ ಹಣಕ್ಕೆ ತಕ್ಕ ಪ್ರತಿಫಲ, ಕುಟುಂಬದಲ್ಲಿ ಸಂತಸ ಮತ್ತು ಶಾಂತಿ, ಕೌಟುಂಬಿಕ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು, ಆರೋಗ್ಯ ಕೂಡ ಉತ್ತಮವಾಗಿರ್ತದೆ. ಸಿಂಹರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಈ ತಿಂಗಳು ಆರೋಗ್ಯ ಸ್ವಲ್ಪ ಉತ್ತಮವಾಗಿರ್ತದೆ. ಮಿತ್ರರೊಂದಿಗೆ ಒಂದು ಸಂತೋಷದ ಸಮಯವನ್ನು ಕಳಿತೀರಿ. ಆಯಿತಾ? ನಿಮ್ಮ ನಡವಳಿಕೆಯಿಂದ ಕೆಲವರಿಗೆ ಸ್ವಲ್ಪ ನೋವು ಆಗುವಂಥ ಸ್ವಲ್ಪ ಚಾನ್ಸಸ್ ಇರ್ತದೆ. ಹಾಗಾಗಿ ನೀವು ಮಾತನಾಡಬೇಕಾದ್ರೆ, ವ್ಯವಹರಿಸಬೇಕಾದ್ರೆ ಸ್ವಲ್ಪ ಜಾಗೃತಿಯಿಂದ ಮುನ್ನೆಚ್ಚರಿಕೆಯಿಂದ ಮಾಡಿದ್ರೆ ಗ್ಯಾರಂಟಿ ಸ್ವಲ್ಪ ಬಡವರಿಗೆ ಸ್ವಲ್ಪ ಅನುಕೂಲ ಆಗುವಂಥ ಸ್ವಲ್ಪ ಚಾನ್ಸಸ್ ನಿಮಗೆ ತುಂಬಾ ಇರುತ್ತೆ. ವೀಕ್ಷಕರೇ ನೋಡಿ, ಈ ತಿಂಗಳಲ್ಲಿ ಸ್ವಲ್ಪ ಕೆಲವರಿಗೆ ಮನೆ ಬದಲಾಯಿಸುವಂತಹ ಒಂದು ಯೋಗ, ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮನೆ ಬದಲಾಯಿಸುವಂಥ ಅಂದರೆ ಸ್ಥಳ ಬದಲಾವಣೆ ಆಗುವಂಥ ಸ್ವಲ್ಪ ಚಾನ್ಸಸ್ ಇರ್ತದೆ. ಅವರಿಗೆ ಸಹಕಾರದಿಂದ ಅಂದರೆ ನಿಮಗೆ ಸರ್ಕಾರದಿಂದ ಸಿಗುವಂತಹ ಒಂದು ಆರ್ಥಿಕ ಆಗಿರ್ಬೋದು, ಯಾವುದೇ ಒಂದು ಸಾಮಾಜಿಕ ಆಗಿರ್ಬೋದು, ನಿಮಗೆ ಹೆಲ್ಪ್ ಸಹಾಯ ಆಗುವಂಥ ಚಾನ್ಸಸ್ ಸ್ವಲ್ಪ ನಿಮಗೆ ತುಂಬಾ ಇರ್ತದೆ. ವೀಕ್ಷಕರೇ, ದಕ್ಷಿಣಾಮೂರ್ತಿ, ಆಯಿತಾ, ಶ್ರೀ ದಕ್ಷಿಣಾಮೂರ್ತಿಯ ಸೇವೆಯನ್ನು ಮಾಡೋದ್ರಿಂದ ನಿಮಗೆ ಒಂದು ಉತ್ತಮವಾದಂತಹ ಫಲ ನಿಮಗೆ ಈ ತಿಂಗಳಲ್ಲಿ ನೀವು ಕಾಣಿಸ್ಕೋಬೋದು. ವೀಕ್ಷಕರೇ
ರಾಜಕೀಯ ಪ್ರಭಾವಕ್ಕೆ ಬಂದರೆ ನೋಡಿ, ರಾಜಕೀಯ ಪ್ರಭಾವದಿಂದ ನಿಮಗೆ ಕೆಲಸಗಳಲ್ಲಿ ಸ್ವಲ್ಪ ಯಶಸ್ಸು ಆಗುವಂಥದ್ದಿದೆ. ನಿಮಗೆ ರಾಜಕೀಯ ಹಿರಿಯರಿಂದ ನಿಮಗೆ ಸಾಕಷ್ಟು ಸ್ವಲ್ಪ ನಿಮಗೆ ಆರ್ಥಿಕವಾಗಿ ಆಗಲಿ, ನಿಮಗೆ ಒಂದು ಸಾಮಾಜಿಕವಾಗಿ ಆಗಲಿ, ನಿಮಗೆ ಸ್ವಲ್ಪ ಅವ್ರ ಕಡೆಯಿಂದ ನಿಮಗೆ ಹೆಲ್ಪ್ ಸಿಗುವಂಥ ಚಾನ್ಸಸ್ ಇರ್ತದೆ. ನೋಡಿ, ಈ ರಾಶಿಯವರು, ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥವರು ಬುದ್ಧಿವಂತರು, ವಿಚಾರವಂತರು, ಆದರೆ ಚಂಚಲ ಮನಸ್ಸನ್ನು ಉಳ್ಳವರು ಇವರು. ಆಯಿತಾ, ಯಾವಾಗಲೂ ಏನಾದರೂ ಒಂದು ಕೆಲಸ ಮಾಡ್ತಲೇ ಇರ್ತಾರೆ ಇವರು. ವಿಶ್ರಾಂತಿ ಇಲ್ಲದೆ ಕಾರ್ಯೋನ್ಮುಖರಾಗುವಂತಹವರು ಇವರು. ಆಯಿತಾ, ಇವರ ಜೀವನದಲ್ಲಿ ಒಂದು ನಿಲುಗಡೆ ಎಂಬಂಥದ್ದು ಇರೋದಿಲ್ಲ. ಸದಾ ತಿರುಗಾಟ, ಜೀವನದಲ್ಲಿ ಏನಾದರೂ ಒಂದು ಬದಲಾವಣೆ ಹೊಂದಿರ್ತಾರೆ. ಹೃದಯವಂತರು, ಸದಾ ಇತರರಿಗೆ ಉಪಕಾರ ಮಾಡುವಂತಹ ಒಂದು ಮನೋಭಾವವುಳ್ಳವಂತರಾಗಿರ್ತಾರೆ. ಹೊರಗಿನ ಕಾರ್ಯಗಳಿಗಿಂತ ಮನೆಯ ಕೆಲಸದಲ್ಲಿಯೇ ಆಸಕ್ತಿ ಉಳ್ಳವರವರು. ಅಂದರೆ ಹೊರಗಡೆ ಕೆಲಸ ಏನೇ ಇರಲಿ, 1000 ಇರಲಿ, ಅವರು ಮೊದಲು ಪ್ರಿಫರೆನ್ಸ್ ಕೊಡುವಂಥದ್ದು ತಮ್ಮ ಕುಟುಂಬಕ್ಕೆ, ಕುಟುಂಬದ ಕೆಲಸಗಳಿಗೆ ಮಾತ್ರ ಅಂತ ನಾವು ಹೇಳ್ಬೋದು. ಸಂಸಾರದ ಕಡೆ ಬಹಳ ಚಿಂತೆಯುಳ್ಳಂಥವರಾಗಿರ್ತಾರೆ. ವಿವಾಹ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಕಡಿಮೆ ಇರುತ್ತೆ ಇವರಿಗೆ. ಯಾವಾಗಲೂ ಇವರು ಹೊಸ ಹೊಸ ವಿಚಾರವನ್ನು ಅನ್ವೇಷಿಸುತ್ತಾ ಇರತಕ್ಕಂಥವರು. ಚಿಕ್ಕವರು ಮತ್ತು ದೊಡ್ಡವರಲ್ಲಿ ಒಂದು ಸಮಾನವಾಗಿ ಒಂದು ಬೆಳೆಯುವಂತಹ ಒಂದು ಗುಣ ಇವರಲ್ಲಿ ಇರ್ತದೆ ವೀಕ್ಷಕರೇ. ಆಯಿತಾ, ನೋಡಿ, ಸಿಂಹರಾಶಿಯವರು ಈ ತಿಂಗಳಲ್ಲಿ ನೀವು ಲಕ್ಷ್ಮಿಯ ಕೃಪೆಗಾಗಿ ನೀವು ದಶಮಹಾವಿದ್ಯೆಯ ಶ್ರೀ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ನೀವು ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗ್ತದೆ. ಲಕ್ಷ್ಮೀ ಕೃಪೆ ನಿಮಗೆ, ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಕಾಲು ಮುರ್ಕೊಂಡು ಬಿದ್ದಿರಬೇಕು. ಆಯಿತಾ, ಹಾಗೆ ಆಗಬೇಕು ಅನ್ನೋಂಥ ವಿಚಾರ ಇದ್ದರೆ ನಿಮಗೆ ಹಣ ಐಶ್ವರ್ಯ ಪ್ರಾಪ್ತಿಗೆ ಲಕ್ಷ್ಮೀ ಕೃಪೆಗಾಗಿ ನೀವು ದಶಮಹಾವಿದ್ಯೆಯ ಶ್ರೀಯಂತ್ರ ಸ್ಥಾಪನೆಯನ್ನು ಮಾಡಿ. ಇದು ನಿಮಗೆ ಸಿಗಲಿಕ್ಕಿಲ್ಲ ಅಂತ ಹೇಳಿದ್ರೆ ನಮ್ಮ ಡಿಸ್ಪ್ಲೇನಲ್ಲಿ ಕಾಣ್ತಾ ಇರತಕ್ಕಂಥ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ. ಅದನ್ನು ನಾವು ನಿಮಗೆ ತರಿಸುವಂಥ ಜವಾಬ್ದಾರಿ ನಮ್ಮದು ಮಾಡಿಕೊಡ್ತೇವೆ. ಹಲವು ಸಾಧನೆಗಾಗಿ ನೀವು ಒಂದು ಸತತವಾದಂತಹ ಒಂದು ಪ್ರಯತ್ನವನ್ನು ಮಾಡುವಿರಿ. ಯಶಸ್ವಿಯಾಗಿ ಆ ಪ್ರಯತ್ನ ಮಾಡಿದ ಮೇಲೆ ಆ ಯಶಸ್ವಿಯಾಗಿ ಆ ಗುರಿ ಮುಟ್ಟೋದರಲ್ಲಿ ನೀವು ಯಾವುದೇ ಥರದ ಅನುಮಾನ ಇರೋದಿಲ್ಲ. ನಿಮಗೆ ಶುಭ ಕಾರ್ಯಗಳು ಈ ತಿಂಗಳಿನಲ್ಲಿ ನಿಮಗೆ ಶುಭ ಕಾರ್ಯಗಳು ನಡೆಯುವಂತಹ ಚಾನ್ಸಸ್ ತುಂಬಾ ಇರ್ತದೆ. ಪ್ರೀತಿ ಪಾತ್ರರಿಗೆ ನೀವು ಬೆಲೆ ಬಾಳುವಂತಹ ಒಂದು ಉಡುಗೊರೆಯನ್ನು ಕೊಡುವಂತಹ ಒಂದು ಸಮಯ ಬರ್ಬೋದು ನಿಮಗೆ. ದಯವಿಟ್ಟು ನಿಮ್ಮ ಒಂದು ಗುರು ಹಿರಿಯರಲ್ಲಿ ಸ್ವಲ್ಪ ಅನಾರೋಗ್ಯದ ಕಾಟ ಸ್ವಲ್ಪ ನಿಮಗೆ ತುಂಬ ಅಂದರೆ ತುಂಬ ಕಾಡುವಂತಹ ಸ್ವಲ್ಪ ವಿಚಾರಗಳು ಇರ್ತದೆ. ಹಾಗಾಗಿ ನೋಡಿಕೊಂಡು ಹೆಜ್ಜೆ ಇಡೋದ್ರಿಂದ ಬಹಳ ಒಳ್ಳೆಯದಾಗ್ತದೆ ವೀಕ್ಷಕರೇ. ನಿಮಗೆ ನೋಡಿ, ಈ ತಿಂಗಳು ನಿಮಗೆ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಇರ್ತದೆ. ಆರ್ಥಿಕ ಮುಗ್ಗಟ್ಟಾಗಿರ್ಬೋದು, ಕುಟುಂಬದ ಹಿರಿಯರಿಂದ ಕಿರಿಕಿರಿಗಳಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಆಧ್ಯಾತ್ಮಿಕತೆ ಕಡೆಗೆ ಸ್ವಲ್ಪ ಒಲವನ್ನು ನೀವು ತೋರಿಸುವಂಥ ಚಾನ್ಸಸ್ ನಿಮಗೆ ಇರುತ್ತೆ. ಈ ಸ್ತ್ರೀಯಿಂದ ನಿಮಗೆ ಒಟ್ಟು ನಿಮ್ಮ ಜೀವನದಲ್ಲಿ ನಿಮಗೆ ಬಹಳ ಉತ್ತಮವಾದಂತಹ ನಿಮಗೆ ಏಳಿಗೆ ಕಂಡು ಬರುತ್ತೆ ಅನ್ನೋಂಥದ್ದಾದರೆ ನಿಮಗೆ ನಿಮ್ಮ ಮಡದಿ ಅಂತ ನಾನು ಹೇಳ್ಬೋದು. ಆಯಿತಾ, ಈ ಸ್ತ್ರೀ ಅಂದರೆ ಮಡದಿಯಿಂದ ನಿಮಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ. ಯಾವುದೇ ಥರದ್ದು ಅಡೆತಡೆಗಳಿಲ್ಲದೆ ನಿವಾರಣೆಯನ್ನು ಮಾಡ್ಕೊಂಡು ಹೋಗ್ತೀರಿ. ಹಾಗಾಗಿ ಮಡದಿ ಜೊತೆಗೆ ಅಂದರೆ ದಾಂಪತ್ಯದಲ್ಲಿ ದಯವಿಟ್ಟು ಕಲಹಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಈ ತಿಂಗಳಲ್ಲಂತೂ ನೀವು ಮಾಡಲಿಕ್ಕೆ ಹೋಗಬೇಡಿ. ಎಷ್ಟು ನೀವು ನಿಮ್ಮ ಮಡದಿಗೆ ನೀವು ಪ್ರಾಶಸ್ತ್ಯವನ್ನು ಕೊಡ್ತೀರೋ ಅಷ್ಟು ನಿಮಗೆ ಖಂಡಿತವಾಗಲೂ ಒಂದು ಒಳ್ಳೆಯ ಉತ್ತಮವಾದಂತಹ ಒಂದು ಫಲ ನಿಮಗೆ ಖಂಡಿತವಾಗಲೂ ಈ ತಿಂಗಳಿನಲ್ಲಿ ಸಿಗುವಂಥ ಚಾನ್ಸಸ್ ಇರುತ್ತೆ ವೀಕ್ಷಕರೇ. ಆಯಿತಾ, ಹಾಗಾಗಿ ನಾನು ಆವಾಗಲೇ ಹೇಳಿದಂಗೆ ನಿಮಗೆ ಲಕ್ಷ್ಮೀ ಕೃಪೆ, ಹಣಕಾಸಿನಲ್ಲಿ ಏನಾದರೂ ತೊಂದರೆ ಆಗ್ತಾಯಿದ್ರೆ ಲಕ್ಷ್ಮೀ ಕೃಪೆಗಾಗಿ ನೀವು ಈ ದಶಮಹಾವಿದ್ಯೆ ಶ್ರೀ ಯಂತ್ರ ಸ್ಥಾಪನೆಯನ್ನು ಮಾಡಿಕೊಂಡು ಅದನ್ನು ಪೂಜೆಯನ್ನು ಮಾಡಿ ವೀಕ್ಷಕರೇ, ಖಂಡಿತವಾಗಲೂ ನಿಮಗೆ ಲಕ್ಷ್ಮೀ ಪ್ರಾಪ್ತಿ ಆಗ್ತಾಳೆ. ಆಯಿತಾ, ಹಾಗಾಗಿ ನೀವು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದೇ ಆದಲ್ಲಿ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಆಯಿತಾ, ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನೀವು ಈಗಲೇ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸಿಂಹ ರಾಶಿಯಲ್ಲಿ ಇರ್ತಕ್ಕಂತಹ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ, ಧನ್ಯವಾದಗಳು.